Dear students, so today let us see models or model auxiliaries. Usually you know the verbs and auxiliaries. So already we have seen in the first semester the auxiliaries. There are 24 auxiliaries, be forms, have forms, do forms and model auxiliaries ಅಂತಂದು ಹೇಳಿದ್ದೆ. So today let us see model auxiliary. Then first you have to keep in mind model auxiliary is a verb. How to use the model auxiliaries? Model auxiliaries ಹೇಗೆ ಯೂಸ್ ಮಾಡೋದು ಅಂತಂದು let us see. Say first of all what I told you, this is model auxiliary is a verb. Then what do you mean by verb? Verb, it is an action word or telling word. So it tells what? It tells the time of action and time of action. So what I mean to say, it is an action word. So it tells something about the subject. ಸೊ ಈ ವರ್ಬ್ ಏನಿದೆಯೋ ಅದು ಸಬ್ಜೆಕ್ಟ್ ಬಗ್ಗೆ ಹೇಳುತ್ತೆ. ಸೊ ದ ವರ್ಬ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇನ್ ಎ ಸೆಂಟೆನ್ಸ್. ನಿಮಗೆ ಮೊದಲೇ ಹೇಳಿದ ರೀತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಇಫ್ ವಿ ಕನ್ಸಿಡರ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆ್ಯಸ್ ಎ ವೆಲ್ ನಿಟ್ ಫ್ಯಾಮ್ಲಿ, ಒಂದು ಫ್ಯಾಮಿಲಿ ಅಂತ ತಿಳ್ಕೊಂಡ್ರೆ ಈ ವರ್ಬ್ ಅಂತಕ್ಕಂಥದ್ದು ಒಬ್ಬ ತಾಯಿ ಇದ್ದಾಗೆ ಅಂತ ಅಂದ್ರೇನು, ಮನೆಯಲ್ಲಿ ತಾಯಿ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿನೇ ಒಂದು ಸೆಂಟೆನ್ಸ್ನಲ್ಲಿ ವರ್ಬ್ ಈಸ್ ಲೈಕ್ ಮದರ್. ಶಿ ಈಸ್ ವೆರಿ ಇಂಪಾರ್ಟೆಂಟ್. ಮದರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎ ಫ್ಯಾಮಿಲಿ. ಇನ್ ದ ಸೇಮ್ ವೇ ವರ್ಬ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಎ ಸೆಂಟೆನ್ಸ್. ಸೊ ದೆರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ವರ್ಬ್ಸ್: simple, compound, composite verbs, main verbs and auxiliary verbs, finite and infinite verbs, transitive and intransitive verbs, strong and weak verbs. ಇವೆಲ್ಲವೂ ಬೇಡ. ನಿಮಗೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಸೆಕೆಂಡ್ ಒನ್, ಮೇಯ್ನ್ ವರ್ಬ್ಸ್ ಆ್ಯಂಡ್ ಆಕ್ಸಿಲರಿ ವರ್ಬ್ಸ್. ಅದರಲ್ಲಿ ಆಕ್ಸಿಲರಿ ವರ್ಬ್ಸ್ನಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಇವತ್ತು ಸ್ಟಡಿ ಮಾಡ್ತಕ್ಕಂಥದ್ದು ಮಾಡೆಲ್ಸ್. ಸೊ ಈ ಆಕ್ಸಿಲರಿ ವರ್ಬ್ಸಿಗೆ ನಾವು ಇನ್ನೂ ಏನು ಕರಿತೀವಿ? ಹೆಲ್ಪಿಂಗ್ ವರ್ಬ್ಸ್. So this model auxiliary is a verb. It is a helping verb. It is showing a kind of action ಅಂತಂದು. ಸೊ ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು ಎ ಫುಲ್ ಆರ್ ಮೇಯ್ನ್ ವರ್ಬ್. ಈ ಸಾಮಾನ್ಯವಾಗಿ ವರ್ಬ್ಗಳಲ್ಲಿ ಟೂ ಟೈಪ್ಸ್: ಮೇಯ್ನ್ ವರ್ಬ್ ಆ್ಯಂಡ್ ಆಕ್ಸಿಲರಿ ವರ್ಬ್, ಅಥವಾ ಮೇಯ್ನ್ ವರ್ಬ್ಗೆ ವರ್ಬ್ಸ್ ಆ್ಯಂಡ್ ಆಕ್ಸಿಲರಿ ವರ್ಬ್ಸ್ ಈ ರೀತಿ ಡಿವೈಡ್ ಮಾಡ್ತೀವಿ. ಸೊ ಈ ಫುಲ್ ವರ್ಬ್ ಅಥವಾ ಮೇಯ್ನ್ ವರ್ಬ್ ಅಂತ ಕರಿತೀವಿ. ಅದು ಯೂಶುವಲಿ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್. ಯಾಕೆ ಓನ್ ಮೀನಿಂಗು? ಇಟ್ ಟೇಕ್ಸ್ ಆರ್ ಇಟ್ ಗಿವ್ಸ್ ಇಟ್ಸ್ ಓನ್ ಮೀನಿಂಗ್. ದಟ್ ಮೀನ್ಸ್ ಇಟ್ ಕ್ಯಾನ್ ವರ್ಕ್ ಇಂಡಿಪೆಂಡೆಂಟ್ಲಿ. ಹಾಗಾಗಿ ಇಟ್ ವರ್ಕ್ಸ್ ಇಂಡಿಪೆಂಡೆಂಟ್ಲಿ ಟು ಗಿವ್ ಎ ಕಂಪ್ಲೀಟ್ ಮೀನಿಂಗ್. ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥನ ನಾವು ಕಾಣ್ತೀವಿ ಯಾವುದನ್ನು ಉಪಯೋಗಿಸಿದಾಗ? ಮೇಯ್ನ್ ವರ್ಬ್ ಆರ್ ಫುಲ್ ವರ್ಬ್ ಯೂಸ್ ಮಾಡಿದಾಗ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಪ್ರಿನ್ಸಿಪಲ್ ವರ್ಬ್. ಪ್ರಿನ್ಸಿಪಲ್ ವರ್ಬ್ ಬಂದರೂ ಒಂದೇ, ಫುಲ್ ವರ್ಬ್ ಬಂದರೂ ಒಂದೇ, ಮೇಯ್ನ್ ವರ್ಬ್ ಬಂದರೂ ಒಂದೇ. ಫಾರ್ ಎಕ್ಸಾಂಪಲ್ ರೈಟ್. ಸೊ ವಿ ಸಿ ಕಂಪ್ಲೀಟ್ ವರ್ಕ್: ರೈಟ್, ರೋಟ್, ಕಾಲ್ಸ್, ಕಾಲ್ಡ್, ಟೋಕ್. ಇವು ಯಾವೆಲ್ಲವೂ ಮೇಯ್ನ್ ವರ್ಬ್ಗಳು. ಅದೇ ರೀತಿ ಆ್ಯನ್ ಆಕ್ಸಿಲರಿ ವರ್ಬ್ ಅಂದರೆ ಏನು? ಆ್ಯನ್ ಆಕ್ಸಿಲರಿ ಈಸ್ ಎ ವರ್ಬ್. ಆ್ಯಕ್ಚುಲಿ ಇಟ್ ಹೆಲ್ಪ್ಸ್ ಟು ಮೇಯ್ನ್ ವರ್ಬ್. ಸೊ ಈ ಆಕ್ಸಿಲರಿ ವರ್ಬ್ ಯಾವತ್ತೂ ತನ್ನಷ್ಟಕ್ಕೆ ತಾನೇ ಇಂಡಿಪೆಂಡೆಂಟ್ ಆಗಿ ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ. ಇದನ್ನು ನಾವು ಯಾವಾಗಲೂ ಬೇರೆ ಮೇಯ್ನ್ ವರ್ಬಿನ ಹಿಂಭಾಗ ಬಳಸ್ತೀವಿ. ಆದ್ದರಿಂದ ಆ್ಯನ್ ಆಕ್ಸಿಲರಿ ವರ್ಬ್ ಹೆಲ್ಪ್ಸ್ ದ ಮೇಯ್ನ್ ವರ್ಬ್. ಸೊ ಇಟ್ ಈಸ್ ಕಾಲ್ಡ್ ಹೆಲ್ಪಿಂಗ್ ವರ್ಬ್. It does not work independently to give complete meaning, but helps to another verb. ಫಾರ್ ಎಕ್ಸಾಂಪಲ್ಸ್, ನಿಮಗೆ ಆಲ್ರೆಡಿ ಥರ್ಡ್ ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟ್ರಲ್ಲಿ ಹೇಳಿದೆ ನಿಮಗೆ ಬಿ ಫಾರ್ಮ್ಸ್, ಯಾವ ಫಾರ್ಮ್ಸ್, ಡೂ ಫಾರ್ಮ್ಸ್ ಅಂತಂದು. ಸೊ ಇಲ್ಲಿ ನೋಡಿ, ಪ್ರೈಮರಿ ಆಕ್ಸಿಲರೀಸ್ ಅಂತಂದು ಏನು ಕರಿತೀವಿ ನಾವು: ಆಮ್, ಈಸ್, ಆರ್, ವಾಸ್, ವರ್, ಬಿ ಫಾರ್ಮ್ಸು, ಹ್ಯಾವ್, ಹ್ಯಾಸ್, ಹ್ಯಾಡ್, ಹ್ಯಾವ್ ಫಾರ್ಮ್ಸ್, ಡೂ, ಡಸ್, ಡಿಡ್, ಡೂ ಫಾರ್ಮ್ಸ್. ಇವು ಆಲ್ರೆಡಿ ಇವನ್ನ ಹೇಗೆ ಯೂಸ್ ಮಾಡೋದಂತ ನೀವು ಆಲ್ರೆಡಿ ನೋಡಿದ್ರಿ. ಇವಕ್ಕೆ ನಾವು ಆಕ್ಸಿಲರೀಸಲ್ಲಿ ಪ್ರೈಮರಿ ಆಕ್ಸಿಲರೀಸ್ ಅಂತ ಕರಿತೀವಿ. ಇವು ಮಾಡೆಲ್ಸ್: ವಿಲ್ಲು, ಶೆಲ್ಲು, ವುಡ್ಡು, ಶುಡ್ಡು, ಕೆನ್ನು, ಕುಡ್ಡು. ಇವು ಮಾಡೆಲ್ಸ್ ಆರ್ ಮಾಡಲ್ ಆಕ್ಸಿಲರೀಸ್ ಅಂತಂದು. ಸೊ ಇನ್ ದ ಫಸ್ಟ್ ಸೆಮಿಸ್ಟರ್ ವಿ ಹ್ಯಾವ್ ಸೀನ್
ಹೌ ಟು ಯೂಸ್ ಆ್ಯಮ್ ಅಥವಾ ಆರ್ ಬಿ ಫಾರ್ಮ್, ಹ್ಯಾವ್ ಫಾರ್ಮ್, ಡೂ ಫಾರ್ಮ್ ಇವನ್ನ ಹೇಗೆ ಯೂಸ್ ಮಾಡೋದಂತ ನೋಡಿದ್ವಿ. ದಿಸ್ ಟೈಮ್ ವಿ ಹ್ಯಾವ್ ಟು ಸೇ ದೀಸ್ ಮಾಡಲ್ಸ್ ಹೌ ಟು ಯೂಸ್ ಇನ್ ದ ಸೆಂಟೆನ್ಸಸ್. ಸೊ ನಿಮಗೆ ಆ್ಯಸ್ ಯೂಶ್ವಲ್ ಒಂದು ಡ್ಯಾಶ್ ಇರುತ್ತೆ, ಆ ಡ್ಯಾಶಲ್ಲಿ ಇವು ಏನು 13 ಇದಾವೆ ಮಾಡಲ್ ಆಕ್ಸಿಲರೀಸ್, ಎಷ್ಟು 13. ಸೊ ಆ 13 ಆಕ್ಸಿಲರೀಸನ್ನು ಹೇಗೆ ಯೂಸ್ ಮಾಡೋದು ಅಂತಕ್ಕಂಥದ್ದು ಅದರಲ್ಲಿ ನಿಮಗೆ ಕನಿಷ್ಠ 2 ಮಾರ್ಕ್ಸಿಗೆ ಬರುತ್ತೆ. ಸೊ ಈಗ ಪ್ರೈಮರಿ ಆಕ್ಸಿಲರೀಸ್ ಅಥವಾ ಬಿ ಫಾರ್ಮ್ಸ್, ಯಾವ ಫಾರ್ಮ್ಸ್, ಡೂ ಫಾರ್ಮ್ಸ್ ಆಲ್ರೆಡಿ ನಾವು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಫಸ್ಟ್ ಸೆಮಿಸ್ಟರ್ ನೋಡಿದ್ದೀವಿ. ಟುಡೇ ಲೆಟ್ ಅಸ್ ಸಿ ಹೌ ಟು ಯೂಸ್, ವೇರ್ ಟು ಯೂಸ್ ದೀಸ್ ಮಾಡಲ್ಸ್. ಸೊ ಬಿಫೋರ್ ದಟ್ ಲೆಟ್ ಅಸ್ ಸಿ ವಾಟ್ ಡು ಯು ಮೀನ್ ಬೈ ಮಾಡಲ್ಸ್. ಹಾಗಾದರೆ ಮಾಡಲ್ಸ್ ಅಂದರೆ ಏನು? ಮಾಡಲ್ ಅಂದರೆ ಏನು? ಫಸ್ಟ್, ಇಟ್ ಈಸ್ ಎ ವರ್ಬ್, ಇಟ್ ಈಸ್ ಅನ್ ಆಕ್ಸಿಲರಿ ವರ್ಬ್. ಸೊ these models are used in simple futurity for intention. ಅಂದರೆ ಮೋಸ್ಟ್ ಆಫ್ ಸಿಂಪಲ್ ಫ್ಯೂಚರಿಟಿಗೆ, ಫ್ಯೂಚರ್ ಟೆನ್ಸಿಗೆ ಯೂಸ್ ಮಾಡ್ತೀವಿ. ಅದು ಯಾವುದು? ಇಟ್ ಮೇ ಬಿ ಫಾರ್ ಇಂಟೆನ್ಷನ್, ಡಿಟರ್ಮಿನೇಷನ್, ಪರ್ಮಿಷನ್, ಪಾಸಿಬಿಲಿಟಿ, ಎಬಿಲಿಟಿ, ಪ್ರಾಬಬಿಲಿಟಿ, ಲೈಕ್ ದಿಸ್ ಗೋಸ್ ಆನ್, ದ ಲಿಸ್ಟ್ ಕಂಟಿನ್ಯೂಸ್. ಅದು ಉದ್ದೇಶಕ್ಕಿರ್ಬೋದು, ಯಾವುದಾದ್ರೂ ಅನುಮತಿ ಪಡೆಯೋದಕ್ಕಿರ್ಬೋದು, ಸಾಧ್ಯತೆಗಿರ್ಬೋದು, ಅಥವಾ ಸಾಮರ್ಥ್ಯಕ್ಕಿರ್ಬೋದು, ಅವಶ್ಯಕತೆಗಿರ್ಬೋದು, ಈ ರೀತಿ ಬೇರೆ ಬೇರೆಯದಕ್ಕೆ ಇವ್ರದನ್ನು ಉಪಯೋಗಿಸ್ತೀವಿ. ಬಟ್ ಆಲ್ ಆರ್ ಯೂಸ್ಡ್ ಇನ್ ಓನ್ಲಿ ಫಾರ್ ಫ್ಯೂಚರ್. ನೆನ್ಪಿಟ್ಕೊಳ್ಳಿ. ದೇರ್ ಮೈನ್ ಫಂಕ್ಷನ್ ಮೇ ಬಿ ಸೀನ್ ಇನ್ ದ ನೆಕ್ಸ್ಟ್ ಪೇಜಸ್. ಈ ನೆಕ್ಸ್ಟ್ ಪೇಜಸ್ಸಲ್ಲಿ ನೋಡ್ಬೋದು ಫಂಕ್ಷನ್ಸ್ ಹೇಗೆ ಅಂತಕ್ಕಂಥದ್ದು. ಆಕ್ಸಿಲರೀಸ್ ಬರೀರಿ, ಮಾಡಲ್ ಆಕ್ಸಿಲರೀಸ್ ಫಂಕ್ಷನ್ಸ್ ಏನಂತಂದು ಎಕ್ಸಾಮಲ್ಲಿ ಕೇಳಲ್ಲ, ನಿಮಗೆ ಡ್ಯಾಶ್ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡೋದು ಗೊತ್ತಿರಬೇಕಷ್ಟೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೆಟ್ ಅಸ್ ಸಿ ವಾಟ್ ವಿ ಕಾಲ್ ದಿಸ್ ವಿಲ್. ಸೊ ವಿಲ್ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ಇಂಟೆನ್ಷನ್, ಡಿಟರ್ಮಿನೇಷನ್. It is used for intention, determination, promise, invitation, request, command. Like this we will use it. Intention ಅಂದರೆ ಯಾವುದಾದ್ರೂ ಒಂದು ಉದ್ದೇಶ ಇದ್ದಾಗ. ಎಸ್, ವಿ ವಿಲ್ ಕ್ಲೀನ್ ದ ಕಾಲೇಜ್ ಕ್ಯಾಂಪಸ್. ಐ ವಿಲ್ ಆಸ್ಕ್ ದ ಟೀಚರ್ ಎ ಕ್ವಶನ್. ಈ ರೀತಿ ಉದ್ದೇಶ, ಇಂಟೆನ್ಷನ್ ಮೀನ್ಸ್ ಉದ್ದೇಶ ಇದ್ದಾಗ. ಸೊ ದೆನ್ ಡಿಟರ್ಮಿನೇಷನ್, ಮಾಡಲೇಬೇಕಂತಕ್ಕಂಥದ್ದು ಇದ್ದಾಗ ಸಹ ನಾವು ವಿಲ್ ಉಪಯೋಗಿಸ್ತೀವಿ. ಐ ವಿಲ್ ಲರ್ನ್ ಗ್ರಾಮರ್ ವಿತ್ ಇನ್ ಎ ವೀಕ್ ಅಂದರೆ ತೀರ್ಮಾನ ತಗೊಳ್ಳೋದು. ಒಂದು ವಾರದಲ್ಲಿ ನಾನು ಕಲಿತೀನಿ, ನಾನು ಈ ರಾಜ್ಯದಲ್ಲಿ ನಾನು ಯಾವುದಾದ್ರೂ ಒಂದು ರ್ಯಾಪಿಡೆಕ್ಸ್ ಅಥವಾ ಯಾವುದಾದ್ರೂ ಒಂದು ಇಂಗ್ಲೀಷ್ ಕೋರ್ಸ್ ಸೇರಲೇಬೇಕು. ಈ ರೀತಿ ಡಿಟರ್ಮಿನೇಷನ್ಗೆ ವಿಲ್ ಉಪಯೋಗಿಸ್ತೀವಿ. ಪ್ರಾಮಿಸ್ ಯಾರಿಗಾದ್ರೂ ಭರವಸೆ ಕೊಟ್ಟಾಗ ಏನಂತಂದು, ಐ ವಿಲ್ ಹೆಲ್ಪ್ ಯು, ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು ವೆನ್ ಎವರ್ ಯು ಆರ್ ಇನ್ ಟ್ರಬಲ್ ಅಂತಂದು ಹೇಳಲ್ಲ, ಆ ರೀತಿ ಪ್ರಾಮಿಸ್ಗೆ. ಮತ್ತು ಇನ್ವಿಟೇಷನ್, ಸಾಮಾನ್ಯವಾಗಿ ಕ್ವಶನ್ ಸೆಂಟೆನ್ಸ್ಗಳಾದರೆ ಫಸ್ಟ್ಗೆ ಉಪಯೋಗಿಸಿರ್ತಾರೆ. ಅದು ಎಸ್ಪೆಷಲಿ ಯಾರನ್ನಾದರೂ ಆಹ್ವಾನಕ್ಕೆ ಕರೆಯೋದಾದರೆ, ಆಹ್ವಾನ ಮಾಡೋದಾದರೆ, ಯಾರಿಗಾದರೂ ರಿಕ್ವೆಸ್ಟ್ ಮಾಡೋದಾದರೆ ಅಥವಾ ಹೇಳೋದಾದರೆ, ಎಸ್ ವಿಲ್ ಯು ಹೆಲ್ಪ್ ಮೀ, ವಿಲ್ ಯು ಗೋ ದೇರ್, ವಿಲ್ ಯು ಕಮ್ ಹಿಯರ್, ವಿಲ್ ಯು ಪ್ರೊವೈಡ್ ಮೀ ಎ ಕಪ್ ಆಫ್ ಟೀ, ಈ ರೀತಿ ವಿಲ್ ಯು ಕಮ್ ಟು ಟೀ, ಈ ರೀತಿ ನಾವು ವಿಲ್ಲನ್ನು ಮೇಯ್ನಾಗಿ 4 ಇದರಲ್ಲಿ ಉಪಯೋಗಿಸ್ತೀವಿ. ಸೊ ದಟ್ ಈಸ್ ಫಾರ್ ಇಂಟೆನ್ಷನ್, ಡಿಟರ್ಮಿನೇಷನ್, ಪ್ರಾಮಿಸ್ ಆ್ಯಂಡ್ ಇನ್ವಿಟೇಷನ್, ರಿಕ್ವೆಸ್ಟ್, ಕಮ್ಯಾಂಡ್. ಸೊ ಸೆಂಟೆನ್ಸ್ನ ಈಗ ವಿ ವಿಲ್ ಅಂತಂದು ಅಲ್ಲಿ ವಿಲ್ ಜಾಗದಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ನೀವು ಫಿಲಪ್ ಮಾಡ್ತಕ್ಕಂಥದ್ದು ಅಷ್ಟೇ. ಓಕೆ. ದೆನ್ ಶೆಲ್ ಮೇ ಬಿ ಯೂಸ್ಡ್ ವಿತ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಪರ್ಸನ್ಸ್ ಟು express, command, promise, threat. ನೋಡಿ ಇಲ್ಲಿ ಪ್ರಾಮಿಸ್ ಮೇಲೇನೂ ಬಂತು, ಇಲ್ಲಿ ಬಂತು. ಅಂದರೆ ಅಲ್ಲಿ ಫಸ್ಟ್ ಪರ್ಸನಲ್ಲಿ ಯೂಸ್ ಮಾಡ್ತೀವಿ. ಐ ವಿ ಜೊತೆ ಏನಾದರೂ ಅದು ಪ್ರಾಮಿಸ್ ಆಗಿದ್ದರೆ ವಿಲ್ ಬಳಸಬೇಕು. ಯು ಅಂತಂದಿದ್ರೆ ನೀವು ಶೆಲ್ ಬಳಸಬೇಕು. ಯಾವಾಗ? ಪ್ರಾಮಿಸ್ ಆದರೆ. ನೋಡಿ ಈಗ ಕಮ್ಯಾಂಡ್ ಇದೆ, ಆರ್ಡರ್. ಕಮ್ಯಾಂಡ್ ಮೀನ್ಸ್ ಆದೇಶ. ಯು ಶಾಲ್ ಸ್ಟೇ ಅಟ್ ಹೋಮ್ ಟು ಅವಾಯ್ಡ್ ಕೊರೋನಾ ಅವಾಯ್ಡ್ ಮಾಡೋದಕ್ಕೆ ಮನೇಲಿ ಇರಬೇಕಾಗುತ್ತೆ ಅಂತಂದು ಆಜ್ಞೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅಟ್ ದ ಟೈಮ್ ಶೆಲ್ ಯೂಸ್ ಮಾಡ್ತೀವಿ. ಎಸ್, ಯು ಶೆಲ್ ಒಬೇ ಮೀ ಟು ಫಾಲೋ ದ ಕೋವಿಡ್ ರೂಲ್ಸ್. ಸೊ ಈ ರೀತಿ ಪ್ರಾಮಿಸ್
ಯು ಶಲ್ ಗೆಟ್ ನೋಟ್ಸ್. ಎಸ್, ನಿನಗೆ ನಿನ್ನ ನೋಟ್ಸ್ ಕೊಡ್ತೀನಿ, ಪಡಿತೀಯ ಅಂತಂದು. ಥ್ರೆಟ್ ಎದುರಿಸೋದು. ಎಸ್, ಹೀ ಶಲ್ ರಿಗ್ರೆಟ್ ದಿಸ್, ಇದಕ್ಕೆ ಪಶ್ಚಾತ್ತಾಪ ಪಟ್ಟೇ ಪಡ್ತಾನೆ ಅಂತಕ್ಕಂಥದ್ದು. ಬಟ್ ಇನ್ ಗ್ರಾಮರ್, ಇನ್ ಸ್ಟ್ರಿಕ್ಟ್ ಸೆನ್ಸ್, ಆ್ಯಕ್ಚುಲಿ ಶೆಲ್ ಈಸ್ ಯೂಸ್ಡ್ ವಿತ್ IV, ಫಸ್ಟ್ ಪರ್ಸನ್ ಜೊತೆ ಮಾತ್ರ ಯೂಸ್ ಮಾಡ್ತೀವಿ ಶೆಲ್. ವಿಲ್ಲನ್ನು ಯೂಸ್ ಮಾಡ್ತಕ್ಕಂಥದ್ದು ಎಲ್ಲ ಪರ್ಸನ್ಸ್ ಜೊತೆ ಯೂಸ್ ಮಾಡ್ತೀವಿ. ಬಟ್ ಸ್ಟ್ರಿಕ್ಟ್ ಸೆನ್ಸಲ್ಲಿ ಹೇಳಬೇಕು ಅಂತ ಅಂದರೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಬಿಟ್ಟು ಇನ್ನು ಉಳಿದ ಎಲ್ಲದ್ರ ಜೊತೆನೂ ವಿಲ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಇಂಟೆನ್ಷನ್, ಡಿಟರ್ಮಿನೇಷನ್, ಪ್ರಾಮಿಸ್ಸು ಇದ್ದಾಗ ವಿಲ್, ಕಮ್ಯಾಂಡು, ಪ್ರಾಮಿಸ್ಸು, ಥ್ರೆಟ್ಟು ಇದ್ದಾಗ ಶೆಲ್. ಈ ಪ್ರಾಮಿಸ್ಸು ಅಲ್ಲೇ ಐತೆ ಇಲ್ಲೇ ಐತೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಯು ಅಂತಂದು ಅಂದರೆ ಥರ್ಡ್ ಪರ್ಸನ್, ಸೆಕೆಂಡ್ ಪರ್ಸನ್ ಏನಾದರೂ ಬಳಸಿದರೆ ಅಥವಾ ಥರ್ಡ್ ಪರ್ಸನ್ ಬಳಸಿದರೆ ಆವಾಗ ಶೆಲ್ ಬಳಸಬೇಕು ಪ್ರಾಮಿಸ್ಗೆ. ಓಕೆ, ದೆನ್ ವುಡ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ವಿಲ್ಲಿಂಗ್ನೆಸ್. ವಿಲ್ಲಿಂಗ್ನೆಸ್ ಯಾವುದಾದ್ರೂ ಆಸೆ ಅಥವಾ ಯಾವುದಾದ್ರೂ ಏನಾದರೂ ಮಾಡಬೇಕಂತಂದು ಆಸೆ ಪಟ್ಟಾಗ. ಎಸ್, ಈ ಸೆಡ್ ದಟ್ ಹೀ ವುಡ್ ಕಮ್, ಅವನು ಬರ್ತೀನಿ ಅಂತಂದು ಹೇಳಿದ್ದಾನೆ. ನೋಡಿ, ಇಲ್ಲಿ ಪಾಸ್ಟ್ ಫ್ಯೂಚರ್, ಆದರೆ ಇಲ್ಲಿ ಫ್ಯೂಚರ್ನೆಲ್ಲ ಯೂಸ್ ಮಾಡ್ತೀವಿ. ವಿಶ್, ಐ ವುಡ್ ಲೈಕ್ ಎಕ್ಸ್ಪ್ರೆಸ್ ಮೈ ಥ್ಯಾಂಕ್ಸ್. ನೆಕ್ಸ್ಟ್, ಚಾಯ್ಸ್ ಆರ್ ಪ್ರಿಫರೆನ್ಸ್, ಐ ವುಡ್ ಪ್ರಿಫರ್ ಟೀ ಟು ಕಾಫಿ. ಲೈಕ್ ದಿಸ್ usually we use would. So for willingness, for wish, choice or preference, would is used. Okay, next, should, usually it is a kind of order. ಏನಾದರೂ ಡ್ಯೂಟಿ, ಕರ್ತವ್ಯ ಮಾಡಲೇಬೇಕು ಅಂತಕ್ಕಂಥದ್ದು ಇದ್ದಾಗ ಇದನ್ನು ಶುಡ್ ಯೂಸ್ ಮಾಡ್ತೀವಿ. ಸೊ ನೋಡಿ, ಡ್ಯೂಟಿ ಆರ್ ಆಬ್ಲಿಗೇಷನ್, ಕರ್ತವ್ಯ ಅಥವಾ ಏನಾದರೂ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಆದೇಶ ಇದ್ದಾಗ ಆವಾಗ ನಾವು ಶುಡ್ ಯೂಸ್ ಮಾಡ್ತೀವಿ. ವಿ ಶುಡ್ ಟೆಲ್ ಟ್ರೂತ್, ದಟ್ ಈಸ್ ಅವರ್ ಮಾರಲ್ ಡ್ಯೂಟಿ. ನಾವು ಸತ್ಯವನ್ನೇ ಹೇಳಬೇಕು ಅಂತಂದು. ಸೊ ದ ಯಂಗ್ ಶುಡ್ ಹೆಲ್ಪ್ ದ ಓಲ್ಡ್, ಸೊ ದಟ್ ಈಸ್ ಇಟ್ಸ್ ಡ್ಯೂಟಿ. ಐ ಶುಡ್ ಫಿನಿಶ್ ದಿಸ್ ವರ್ಕ್ ದಿಸ್ ವೀಕ್, ಬೈ ದಿಸ್ ವೀಕ್, ಆಬ್ಲಿಗೇಷನ್, ಅಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಪಾಸಿಬಿಲಿಟಿಗೆ ಯೂಸ್ ಮಾಡ್ತೀವಿ. ಶುಡ್ಡನ್ನು ಡ್ಯೂಟಿ ಆರ್ ಆಬ್ಲಿಗೇಷನ್ಗೆ ಯೂಸ್ ಮಾಡ್ತೀವಿ. ಪಾಸಿಬಿಲಿಟಿ, ಐ ಶುಡ್ ಫಿನಿಶ್ ದಿಸ್ ವರ್ಕ್ ಬೈ ದಿಸ್ ವೀಕ್. ಸಪೋಸಿಷನ್, ಏನಾದರೂ ಅಂದ್ಕೊಂಡಿರೋದಾದರೆ ಅಥವಾ ಕಂಡೀಷ್ನಲ್ ಕ್ಲಾಸಲ್ಲೂ ಇದನ್ನು ಯೂಸ್ ಮಾಡ್ತೀವಿ. ಕಂಡೀಷ್ನಲ್ ಕ್ಲಾಸ್ ಅಂತ ಅಂದರೆ ಯೂಶುವಲಿ ದೇ ಬಿಗಿನ್ ವಿತ್ ಇಫ್, ಅಥವಾ ಸೆಂಟೆನ್ಸ್ನಲ್ಲಿ ಇಫ್ ಇತ್ತು ಅಂತ ಅಂದರೆ ಅಲ್ಲಿ ಸಾಮಾನ್ಯವಾಗಿ ಶುಡ್ ಬರಬೇಕಾಗುತ್ತೆ. ನೋಡಿ, ಇಫ್ ದ ಸ್ಟೂಡೆಂಟ್ಸ್ ಶುಡ್ ಶೌಟ್, ಪ್ಲೀಸ್ ರಿಪೋರ್ಟ್ ಇಟ್ ಟು ಮೀ. ಅಂದರೆ ಏನು, ಸ್ಟೂಡೆಂಟ್ಸ್ ಏನಾದರೂ ಕೂಗಾಡಿದ್ರೆ ನನಗೆ ತಿಳಿಸ್ರಿ, ಸಪೋಸಿಷನ್. ಲೈಕ್ ದಿಸ್ ಶುಡ್ ಈಸ್ ಯೂಸ್ಡ್. ನೆಕ್ಸ್ಟ್, ಕೆನ್ ಯೂಸ್ ಮಾಡ್ತಕ್ಕಂಥದ್ದು ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಎಬಿಲಿಟಿ, ಸಾಮರ್ಥ್ಯ. ಇದು ಎಬಿಲಿಟಿ, ಮೆಂಟಲ್ ಎಬಿಲಿಟಿ ಇರ್ಬೋದು, ಫಿಸಿಕಲ್ ಎಬಿಲಿಟಿ ಇರ್ಬೋದು. ಏನು ಮೆಂಟಲ್ ಎಬಿಲಿಟಿ, ಫಿಸಿಕಲ್ ಎಬಿಲಿಟಿ ಅಂತ ಅಂದರೆ, ಈಗ ನಾನು ಈ ಕಲ್ಲನ್ನು ಎತ್ತಬಲ್ಲೆ, ದಟ್ ಈಸ್ ಫಿಸಿಕಲ್ ಎಬಿಲಿಟಿ. ನಾನು ಇಂಗ್ಲೀಷ್ ಮಾತನಾಡಬಲ್ಲೆ, ದಟ್ ಈಸ್ ಮೆಂಟಲ್ ಎಬಿಲಿಟಿ. ಸೊ ಆ ರೀತಿ ಇಟ್ ಈಸ್ ಯೂಸ್ಡ್ ಫಾರ್ ಎಬಿಲಿಟಿ. ಹೀ ಕ್ಯಾನ್ ಲಿಫ್ಟ್ ದಿಸ್ ಟೇಬಲ್, ಹೀ ಕ್ಯಾನ್ ಟಾಕ್ ಇಂಗ್ಲೀಷ್ ಆನ್ ದ ಸ್ಟೇಜ್. ಸೊ ದೀಸ್ ಆರ್ ದ ಎಬಿಲಿಟೀಸ್. ಅವನ ಶಕ್ತಿ, ಸಾಮರ್ಥ್ಯ ಇದ್ದಾಗ ಕ್ಯಾನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಪರ್ಮಿಷನ್ಗೂ ಸಹ ನಾವು ಇದನ್ನು ಕ್ಯಾನ್ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಗೋ ನೌ ಇಫ್ ಯು ವಾಂಟ್. ಪಾಸಿಬಿಲಿಟಿ, ಪಾಸಿಬಿಲಿಟಿ ಅಂದರೆ ಸಾಧ್ಯತೆ ಇದ್ದಾಗೆ. ಆ್ಯಸ್ ದೆರ್ ಈಸ್ ಲೈಟ್ ಯು ಕ್ಯಾನ್ ರೀಡ್ ದೇರ್. ಅಲ್ಲಿ ಲೈಟ್ ಇರೋದ್ರಿಂದ ನೀನು ಓದಬಹುದು, ಪಾಸಿಬಿಲಿಟಿ. ಯು ಕ್ಯಾನ್ ರೀಡ್. ನೋಡಿಲ್ಲಿ ಎರಡನೇ ಸೆಂಟೆನ್ಸ್ನಲ್ಲಿ ಬಂದಿದೆ, ಇದು ಕ್ಲಾಸ್. ಸೊ ಇನ್ ದ ಸೇಮ್ ವೇ, ಕುಡ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಪಾಸಿಬಿಲಿಟಿ ಇನ್ ದ ಪಾಸ್ಟ್. ಸೊ ಇದಕ್ಕೂ ಏನು ಡಿಫ್ರೆನ್ಸ್? ಇದು ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು. ಬಟ್ ಇನ್ ಸ್ಟ್ರಿಕ್ಟ್ ಸೆನ್ಸ್ ಆ್ಯಕ್ಚುಲಿ ದೆರ್ ಈಸ್ ನೋ ಪ್ರೆಸೆಂಟ್ ಟೆನ್ಸ್ ಆ್ಯಸ್ ಪಾಸ್ಟ್ ಟೆನ್ಸ್ ಇನ್ ದ ಮಾಡಲ್ಸ್. ಬೋತ್ ಆರ್ ಒನ್ ಅಂಡ್ ದಿ ಸೇಮ್. ಹಾಗಾಗಿ ಇದರಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂತ ಬೈಫರ್ಕೇಟ್ ಮಾಡೋಂಗಿಲ್ಲ. ಬಟ್ ಯೂಶುವಲಿ ಇದನ್ನ ಏನು ಮಾಡ್ತೀವಿ ಅಂತಂದರೆ, ಪಾಸಿಬಿಲಿಟಿ ಇನ್ ದ ಪಾಸ್ಟ್ ಹಿಂದೆ ಇರುತ್ತೆ, ಅದರಲ್ಲಿ ಫ್ಯೂಚರ್ ತೋರಿಸ್ತಕ್ಕಂಥದ್ದು. ಸೊ ಪಾಸಿಬಿಲಿಟಿ ಇನ್ ದ ಪಾಸ್ಟ್, ಹಿ ಕುಡ್ ಈಟ್ 2 plates ಆಫ್ ರೈಸ್ ವೆನ್ ಹಿ ವಾಸ್ ಯಂಗ್. ಹಿಂದೆ
ಅವನು ಹುಡುಗನಿದ್ದಾಗ 2 ತಟ್ಟೆ ಅನ್ನ ಊಟ ತಿಂತಿದ್ದ. ದಟ್ ಈಸ್ ವಾಟ್ ಪಾಸಿಬಿಲಿಟಿ. ಈ ರೀತಿ ಕುಡ್ ಅಂತಕ್ಕಂಥದ್ದು ಸಹ ಮೇಲೆ ಹೇಳಿನಲ್ಲ, ಎಬಿಲಿಟಿ ರೀತಿಯಲ್ಲಿನೇ ಇದು ಪಾಸಿಬಿಲಿಟಿ. ಸೊ ಟು ಆಸ್ಕ್ ಪೊಲೈಟ್ ಕ್ವಶನ್ಸ್. ಅಕಸ್ಮಾತ್ ಕ್ವಶನ್ಗಳು ಬಂದರೆ ಸಾಮಾನ್ಯವಾಗಿ ಕುಡ್ ಯು ಲೆಂಡ್ ಮೀ ಸಮ್ ಲೋನ್ ಅಂದರೆ ಭಾಳ ವಿಧೇಯತೆಯಿಂದ ಕೇಳೋದಕ್ಕೂ ಸಹ ನಾವು ಇದನ್ನು ಉಪಯೋಗಿಸ್ತೀವಿ. ನೆಕ್ಸ್ಟ್, ಟು ಹಿಂಟ್ ಅಟ್ ಅನ್ಸರ್ಟನಿಟಿ ಆರ್ ನೆಸೆಸಿಟಿ. ಏನಾದರೂ ಅವಶ್ಯಕತೆದು ಕಂಡು ಬಂದ್ರೂ ಸಹ ಕುಡ್ ಯೂಸ್ ಮಾಡ್ತೀವಿ. ಸೊ ಇಫ್ ಯು ವರ್ ವಿತ್ ಮೀ ಐ ಕುಡ್ ಟೀಚ್ ಎಫೆಕ್ಟಿವ್ಲಿ. ನೀವೇನಾದರೂ ನನ್ನ ಜೊತೆಗಿದ್ದರೆ ನಾನು ಹೇಗೆ ಬೇಕಾದರೂ ಪಾಠ ಮಾಡಬಲ್ಲೆ, ನಾನು ತಿಳಿಸ್ಬಲ್ಲೆ, ಬೋಧನೆ ಮಾಡಬಲ್ಲೆ ಅಂತಕ್ಕಂಥದ್ದಕ್ಕೂ ಸಹ ಯೂಶುವಲಿ ನಾವು ಕುಡ್ಡನ್ನು ಯೂಸ್ ಮಾಡ್ತೀವಿ. ಇದು ಪಾಸ್ಟ್ ಫ್ಯೂಚರ್ ಯೂಸ್ ಮಾಡ್ತೀವಿ. ಅದು ಎಸ್ಪೆಷಲಿ ಇನ್ ಪಾಸಿಬಿಲಿಟಿ, ಇನ್ ಪೊಲೈಟ್ ಕ್ವಶನ್ಸ್ ಆ್ಯಂಡ್ with when it is necessity. So in this way actually we are looking at the models. Especially we have seen today 6 models: will, shall, would, should, then can, could. So once again I am going to remind you. So how these are used. Will is used for intention, determination, promise and invitation, or it may be request or command. Shall is used for command, requested. Would is used for willing, wish, choice, preference. Okay. Then should is used for obligation or duty or possibility. So ಮಾಡಲೇಬೇಕಂತಂದು ಆರ್ಡರ್ ರೀತಿಯಲ್ಲಿ ಮಾಡಿದಾಗ should. Next, can for ability and for permission and also for possibility. So but this could is used in the same way how we use in this can, but in the past. Usually possibility in the past to ask polite questions and to hint at certainty or what uncertainty or necessity. ಸೊ ಇಷ್ಟನ್ನು ನಾವು ಇವತ್ತಿಗೆ ನೋಡೋಣ. ಇನ್ನು ಉಳಿದಿರ್ತಕ್ಕಂಥವನ್ನ ಕೆಲವಿದ್ದಾವೆ, ಅವನ್ನ ಐ ವಿಲ್ ಎಕ್ಸ್ಪ್ಲೈನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಆ್ಯಕ್ಚುಲಿ ನಾನು ಇವತ್ತು WH ಟೈಪ್ ಕ್ವಶನ್ಸ್ ಮಾಡಬೇಕಿತ್ತು. ಅದು ಇನ್ನೂ ನಾನು ನೋಟ್ಸ್ ರೆಡಿ ಮಾಡದೇ ಇರೋದ್ರಿಂದ ಅದನ್ನು ಮಾಡಲಿಲ್ಲ. ಐ ವಿಲ್ ಟೇಕ್ ದಟ್ WH ಟೈಪ್ ಆಫ್ ಸೆಂಟೆನ್ಸಸ್, ಹೌ ಟು ಮೇಕ್ ದ WH ಸೆಂಟೆನ್ಸಸ್ ಇನ್ ದ ನೆಕ್ಸ್ಟ್ ಆಫ್ಟರ್ ದಿಸ್ ವಾಟ್ models topic. Okay. So with this I am going to wind up this class for the day. So have a nice day. Thank you.